ಮಾಲೂರು ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಗಳು ಬಿದ್ದಿವೆ. ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ, ಬ್ಲೀಚಿಂಗ್ ಪೌಡರ್ ಹಾಕುತ್ತಿಲ್ಲ. ಸ್ವಚ್ಛತೆಗೆ ಹಣ ಖರ್ಚು ಮಾಡಿ ವೆಚ್ಚ ತೋರಿಸಿ ಪುರಸಭೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದ್ದು ಕಸದ ರಾಶಿಗಳು ಪಟ್ಟಣವೆಲ್ಲ ತಾಂಡವವಾಡುತ್ತಿವೆ. ಕೋರ್ಟ್ ಹಿಂಭಾಗ, ಬಾಲಕಿಯರ ಮತ್ತು ಬಾಲಕರ ಸರ್ಕಾರಿ ಶಾಲೆಯ ಹಿಂಭಾಗದಲ್ಲಿ ಸ್ವಚ್ಛತೆ ಇಲ್ಲದೆ ಕಸದ ರಾಶಿ ಬಿದ್ದು ಗಬ್ಬು ನಾರುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ತ್ಯಾಜ್ಯದಿಂದ ಸುಮಾರು 40ರಿಂದ 50ಕ್ಕೂ ಹೆಚ್ಚು ಬೀದಿ ನಾಯಿಗಳ ದಂಡು ಬರುತ್ತವೆ. ಇದರಿಂದ ರಸ್ತೆಯಲ್ಲಿ ಮಕ್ಕಳು, ಮಹಿಳೆಯರು ಓಡಾಡಲು ಭಯಭೀತರಾಗಿದ್ದಾರೆ. ಈಗಿರುವ ಪುರಸಭೆ ಮುಖ್ಯಾಧಿಕಾರಿ ಪುರಸಭೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ರಾಜಕೀಯ ಮಾಡಿಕೊಂಡು ಹಣ ಮಾಡಲು ಮಾಲೂರಿಗೆ ಬಂದಿದ್ದಾರೆ ಎಂದು ಕೆಆರ್ಎಸ್ ಪಾರ್ಟಿಯ ಯುವ ಘಟಕದ ಅಧ್ಯಕ್ಷ ಕೇಶವಗೌಡ ಆರೋಪ ಮಾಡಿದ್ದಾರೆ. ಇದೇ ಮಾಲೂರಿನಲ್ಲಿ ಸ್ವಚ್ಛತೆ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ. ಮತ್ತು ನಾವು ಹಲವಾರು ಸರಿ ತೊಗೊಂಡೋಗಿ ಮುನ್ಸಿಪಲಲ್ಲಿ ಚೀಫ್ ಆಫೀಸರ್ಗೆಲ್ಲ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ, ಎಲ್ಲ ಕಡೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀವಿ. ಆದ್ರೂ ಮಾಲೂರು ಪಟ್ಟಣದಲ್ಲಿ ಇಲ್ಲೇ ಆಗಲಿ ಯಾವುದೇ ಕಡೆ ಆಗಲಿ ಕ್ಲೀನ್ನೆಸ್ ಅಂತ ಮಾಡ್ತಾ ಇಲ್ಲ. ಈಗ ಕೋರ್ಟ್ ಹಿಂಭಾಗ ಬಂದಾಗ ನೀವೇ ನೋಡ್ತಿದ್ದೀರಾ, ಬೇಕಾದಷ್ಟು ಕಸ ಹಾಕ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಹಿಂಭಾಗದಲ್ಲಿ ಬಾಲಕರ ಹಾಸ್ಟೆಲ್ ಇದೆ. ಹಾಸ್ಟೆಲ್ ಮುಂದೆ ಇಲ್ಲೇ ಟಾಯ್ಲೆಟ್ ರೂಮು ಎಲ್ಲ ಇಲ್ಲೇ ಅವ್ಯವಸ್ಥೆ ಆಗಿದೆ ಮಾಲೂರಿನಲ್ಲಿ. ಈಗ ಇರ್ತಕ್ಕಂಥ ಚೀಫ್ ಆಫೀಸರು ಯಾವುದೇ ತರಹ ಕೆಲಸ ಮಾಡ್ತಾ ಇಲ್ಲ. ಮತ್ತು ಬಸ್ ಸ್ಟ್ಯಾಂಡ್ನಲ್ಲೂ ಅಷ್ಟೇ ಎಲ್ಲ ಕಡೆಯೂ ಎಲ್ಲೂ ಸ್ವಚ್ಛತೆ ಅನ್ನೋದು ಯಾರೂ ಮಾಡ್ತಿಲ್ಲ ಕಾರ್ಮಿಕರು. ಅದ್ರ ಬಗ್ಗೆ ಏನು ಮಾಡ್ತಿದ್ದಾರೋ, ಇಲ್ಲ ರಾಜಕೀಯ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ ನಮಗೆ. ಇಲ್ಲ ಮಾಲೂರು ಬೇರೆ ದುಡ್ಡು ಮಾಡೋಕ್ಕೆ ಬಂದು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನಿಸುತ್ತೆ ನನಗೆ. ಎಲ್ಲೂ ಕೆಲಸ ಮಾಡ್ತಿಲ್ಲ. ಮತ್ತು ಇಲ್ಲಿ ಹಳೆ ಕೋರ್ಟ್ ಹಿಂಭಾಗದಲ್ಲಿ ಬಾಲಕಿಯರ ಸ್ಕೂಲ್ ಇದೆ, ಅಲ್ಲಿ ಸಹ ಅಷ್ಟೇ ಫೀಲ್ಡ್ನಲ್ಲಿ ಫುಲ್ ಕಸ ತಂದು ಅಲ್ಲೇ ಹಾಕ್ತಿದ್ದಾರೆ. ತರಕಾರಿ ಮಾರ್ಕೆಟ್ ಊರೆಲ್ಲ ಅದು ಕೂಡ ಸಹ ಕ್ಲೀನ್ ಮಾಡ್ತಿಲ್ಲ. ನಂತರ ಜೂನಿಯರ್ ಕಾಲೇಜು ಅಲ್ಲಿ ಮುಂದ್ಗಡೆ ಫ್ರಂಟಲ್ಲಿ ಅಲ್ಲಿ ಟಾಯ್ಲೆಟ್ ರೂಮ್ ವ್ಯವಸ್ಥೆ ಇಲ್ಲದೆ ಅಲ್ಲೇ ಉಚ್ಚೆ ಮಾಡೋ ಅಂಥದ್ದು, ಅಲ್ಲೇ ತಂದು ಕಸ ಹಾಕೋಂಥದ್ದು. ಮತ್ತು ಅಲ್ಲಿ ಹೋಟ್ಲ್ ಸುತ್ತಮುತ್ತ ಇರ್ತಕ್ಕಂಥ ಹೋಟ್ಲೆಲ್ಲ ತಂದು ಕಸ ಅಲ್ಲೇ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಈ ಮಾಲೂರಿನಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರು ಸುಮ್ಮನೆ ಬಂದು ದುಡ್ಡು ಮಾಡೋದಕ್ಕೆ ಬಂದಿದೆ ಅನಿಸ್ತಿದೆ. ಎಲ್ಲೂ ತಲೆ ಕೆಡಿಸ್ಕೊಂಡಿಲ್ಲ. ಸುಮಾರು ವರ್ಷದಿಂದ 2 ವರ್ಷದಿಂದ ಹೀಗೆ ಕಂಟಿನ್ಯೂ ಆಗಿ ಹೋಗ್ತಾನೆ ಇದೆ. ಮಾಲೂರು ಸ್ವಚ್ಛತೆ ಕಾಣ್ತಿಲ್ಲ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.